ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಮಾ ವರ್ಲ್ಡ್. ಸೊ ಎಲ್ಲರೂ ಹೇಗಿದ್ದೀರಾ? ಪ್ಲೀಸ್ ಕಮೆಂಟ್ ಮಾಡಿ ಎಲ್ಲರೂ ಹೇಗಿದ್ದೀರಾ ಅಂತ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಮೀಶೋ ಜ್ಯುವೆಲ್ಲರಿ ಹಾಲ್. ನಾನೇನು ತುಂಬ ತರಿಸಿಲ್ಲ, ಮಿನಿಮಲ್ಲಾಗಿ ಒಂದು 5 to 6 ಪೇಸ್ ಸೆಟ್ ತರಿಸಿದ್ದೀನಿ, ನೆಕ್ಸ್ಟ್ ಸೆಟ್. ಸೊ ಹೆಂಗಿರುತ್ತೆ ಏನು ಅಂತ ಹೇಳ್ತೀನಿ. ಓಕೆನಾ? ಆಲ್ರೆಡಿ ಇದೆಲ್ಲ ವಿಡಿಯೋ ನೀವು ಶಾರ್ಟ್ಸಲ್ಲಿ ನೋಡಿರ್ತೀರ ಸ್ಟಿಲ್, ಬಟ್ ಹೆಂಗೆ ಕಾಣುತ್ತೆ ಅಂತ ತೋರಿಸ್ಬೇಕು ಅಂದ್ಬಿಟ್ಟು ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ಓಕೆ, ಫಸ್ಟ್ ಜ್ಯುವೆಲರಿ ಬಂದು ನನ್ನ ಫೇವ್ರೆಟ್ ಬಂದಿರೋದ್ರಲ್ಲಿ ನನ್ನ ಫೇವ್ರೆಟ್ ತೋರಿಸ್ತೀನಿ. ಆ್ಯಕ್ಚುಲಿ ನಂಗೆ ವೀಡಿಯೋ ಮಾಡೋ ಪ್ಲ್ಯಾನ್ ಇದ್ದಿದ್ರೆ ಪ್ಲೇನ್ ಯಾವ್ದಾದ್ರು ಹಾಕ್ಕೊತಾ ಇದ್ದೆ, ಬಟ್ ನನಗೆ ಪ್ಲ್ಯಾನ್ ಇರಲಿಲ್ಲ. ಓಕೆ, ಫಸ್ಟ್ ಬಂದ್ಬಿಟ್ಟು ಈ ಚೈನ್. ಇದರಲ್ಲಿ ಒಂದು 2-3 ಸೆಟ್ಟೇನೋ ಅಂಡರ್ 200 ಇದೆ, ಬಟ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇದು ಹಾಕ್ಕೊಂಡು ನೋಡೋಣ. ನಾವು ಚಿನ್ನ ಟ್ರಯಲ್ ಮಾಡೋವಾಗೇ ನಾನು ಹಾಕ್ಕೊಂಡಿರೋದು ಬಿಚ್ಚಿಲ್ಲ, ಇನ್ನು ಆರ್ಟಿಫಿಷಿಯಲ್ ಟ್ರಯಲ್ ಬಿಡಿಸ್ತೀನಿ. ಆ್ಯಕ್ಚುಲಿ ಇದು ಹಿಂಗೂ ಹಾಕ್ಕೊಬೋದು, ಲೈಕ್ ಫುಲ್ ಲಾಂಗ್ ಚೋಕರ್ ಅಲ್ಲ, ಶಾರ್ಟ್ ಚೋಕರ್ ಥರ ಯೂಸ್ ಮಾಡ್ತಾರಲ್ಲ ಆ ಥರ ಸೂಪರಾಗಿ ಅಂತ ಇದ್ದಾರೆ. ಇದರ ಇಯರಿಂಗ್ಸ್ ಅದನ್ನು ನಾನು ಸ್ವಲ್ಪ ಶಾರ್ಟಾಗಿ ಇಟ್ಕೊತೀನಿ. ಎರಡೂ ಥರ ತೋರಿಸ್ತೀನಿ, ಲೈಕ್ ಹೆಂಗಿರುತ್ತೆ ಅಂತ. ಓ ಮೈ ಗಾಡ್, ನಾನು ಈ ಥರ ಜುಮ್ಕಿ ಲುಕಿಂಗ್ ಪ್ರಿಟಿ. ಆ್ಯಕ್ಚುಲಿ 200 ಅಂದರೆ ನಿಜ ವರ್ತೆ ಇದು. ಐ ಮೀನ್ 200 and 102, ಬಟ್ ಇದು ಪರವಾಗಿಲ್ಲ. 190 ಒಂದೊಂದು ಅದರಲ್ಲಿ ಡಿಫ್ರೆಂಟ್ ಪ್ರೈಸ್ ಇರುತ್ತೆ. ಒಂದೊಂದು ಸತಿ 190 to 220 ಅದೇ. ಸೊ ಇದು ಓವರ್ ಆಲ್ ಲುಕ್ ತುಂಬ ಚೆನ್ನಾಗಿದಲ್ವಾ ಇದು? ಓಕೆ, ಇದು ಫುಲ್ ನಾನು ಟೈಟ್ ಮಾಡ್ಕೊಂಡಿದ್ದಲ್ಲ. ಸೊ ಇದು ಸ್ವಲ್ಪ ಲೂಸಾಗಿ ಹಾಕ್ಕೊಂಡು ಹಿಂಗೆ ಹಾಕ್ಕೋಬೋದು. ಸಕ್ಕದಾಗಿದೆ, ಚೆನ್ನಾಯ್ತಲ್ವಾ? ಆ್ಯಕ್ಚುಲಿ ಇದೆಲ್ಲ ಸಲ್ವಾರ್ ಹಾಕ್ಕೊಂಡು ಹಂಗೆಲ್ಲ ಮಾಡಿ, ನಾನು ನೋಡಿ ಟೀ ಶರ್ಟ್ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಫೈನ್, ಬಟ್ ನಂಗೆ ತುಂಬ ಇಷ್ಟ ಆಯಿತು ಇದು. ಇದು 10 on 10 ಅಲ್ಲ, 10 on 20. ಸೊ ಅಷ್ಟು ಇಷ್ಟ ಆಯ್ತು ಇದು. ನನಗೆ ಮೀಶೋಲ್ಲಿ ಇಷ್ಟ ಆಗಿದೆ ಏನಂದರೆ, ಲೈಕ್ ಒಂದೊಂದು ಪ್ರಾಡಕ್ಟ್ ರಿಟರ್ನ್, ಐ ಮೀನ್ ಒಂದೊಂದು ಆ್ಯಪಲ್ಲಿ ರಿಟರ್ನ್ ಇರಲ್ಲ, ಮೀಶೋಲ್ಲಿ ರಿಟರ್ನ್ ಇದೆ. ಇನ್ ಕೇಸ್ ಯಾವ್ದಾದ್ರು ಇಷ್ಟ ಆಗಿಲ್ಲ ಅಂದರೆ ಆರಾಮಾಗಿ ನೆಕ್ಸ್ಟ್ ಡೇನೇ ಬಂದು ಅವ್ರು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ನಂಗೆ ಅದಕ್ಕೆ ತುಂಬ ಇಷ್ಟ. ಸೊ ಇದು ನಂಗೆ ತುಂಬ ಇಷ್ಟ ಆಯಿತು. ಮತ್ತು ನೆಕ್ಸ್ಟ್ ಒನ್ ಬಂದು ಇದು ಪರ್ಲ್ದು. ಆ್ಯಕ್ಚುಲಿ ಇದರಲ್ಲಿ ಇಲ್ಲಿದೆಯಲ್ಲ, ಇದು ಪಿಂಕ್ ತೊಗೊಂಡಿರೋದು ನಾನು. ಇದರಲ್ಲಿ ಗ್ರೀನ್ ಕೂಡ ಇತ್ತು, ಬೇಕಿರೋ ತೊಗೊಬೋದು. ಬಟ್ ಇದೆಷ್ಟು ಅಂತ ನಾನು ಮರ್ತೋಗ್ಬಿಟ್ಟಿದ್ದೀನಲ್ಲ. ಓಕೆ, ನಿಮ್ಗೆ ಯಾವ್ದಾದ್ರು ಲಿಂಕ್ ಬೇಕಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಓಕೆ, ನಾನು ರಿಪ್ಲೈ ಮಾಡ್ತೇನೆ. ಯಾಕೆಂದರೆ ಸಿಂಪಲ್ಲಾಗಿ ಇಷ್ಟಪಡ್ತಾರಲ್ಲ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಡಿಸೈನ್ ಯಾವುದು ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಎಸ್, ಬೇಕಾದ್ರೆ ಇದನ್ನು ಸ್ವಲ್ಪ ಶಾರ್ಟಾಗಿ ಹಾಕ್ಕೊಬೋದು, ಲೈಕ್ ದಿಸ್. ಇಲ್ಲ ಅಂದರೆ ಲೆಂತಾಗಿ ಹಾಕ್ಕೊಬೋದು. ಇಯರಿಂಗ್ಸ್ ಸಿಕ್ಕಾಪಟ್ಟೆ ಚಿಕ್ಕದು, ಗ್ರೀನಾಗಿ ಒಂದು ಚಿಕ್ಕ ಸ್ಟಡ್ ಥರ ಇದೆ, ಬಟ್ ಸ್ವಲ್ಪ ಚುಮ್ಕಿ ಇದೆ. ಎರಡು ಬೇಡ, ಒಂದು ಇಯರಿಂಗ್ಸ್ ಹಾಕ್ಕೊಂಡು ತೋರಿಸ್ತೀನಿ ಸಾಕು. ನಾಟ್ ಬ್ಯಾಡ್, ಲೈಕ್ ಸಿಂಪಲ್ಲಾಗಿ ಇಷ್ಟಪಡೋರಿಗೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಮಕ್ಕಳಿಗೂ ಹಾಕ್ಬೋದು ಇದನ್ನು. ಚಿಕ್ಕ ಮಕ್ಕಳು ಅವರು ಯೂಸ್ ಮಾಡ್ಬೋದು, ದೊಡ್ಡವರು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಸಿಂಪಲ್ಲಾಗಿ. ಓಕೆ, ಇದೇನು ಗೊತ್ತಾ, ಇಲ್ಲಿ ಎಕ್ಸ್ಟ್ರಾ ಚೈನ್ ಇಷ್ಟಿರೋದಕ್ಕೆ ನಾವು ಶಾರ್ಟಾಗಿ ಬೇಕಾದ್ರೆ ಶಾರ್ಟಾಗಿ ಹಾಕ್ಕೋಬೋದು, ಇಲ್ಲ ಲಾಂಗಾಗಾದರೂ ಹಾಕ್ಕೋಬೋದು, ಲೈಕ್ ದಿಸ್.
ಚೆನ್ನಾಗಿದೆ ಅಲ್ಲ. ನನಗೆ ಯಾಕೋ ನೋಡಿದ್ರೆ ಪರ್ಲ್ ಸೆಟ್ಸ್ ತುಂಬ ಇಷ್ಟ ಆಗುತ್ತೆ. ನಿಮಗೆ ಯಾವುದಾದ್ರೂ ಪ್ರಾಡಕ್ಟ್ ಲಿಂಕ್ ಬೇಕಿದೆ ಪ್ಲೀಸ್ ಕಮೆಂಟ್ ಮಾಡಿ, ಓಕೆನಾ ಗೈಸ್. ನೆಕ್ಸ್ಟ್ ಬಂದು ಈ ಚೈನು. ಇದರಲ್ಲಿ ಏನು ಗೊತ್ತಾ, ಪರ್ಲ್ದು ಇತ್ತು ಆ್ಯಂಡ್ ನಾರ್ಮಲ್ ಗೋಲ್ಡ್ ಕಲರ್ ಬೀಡ್ಸ್ ಬರುತ್ತಲ್ಲ ಅದು ಇತ್ತು. ಬಟ್ ಎನಿವೆ ನಾನು ಒಂದು ಪರ್ಲ್ ತೊಗೊಂಡಿದ್ದೀನಿ ಅಂದ್ಬಿಟ್ಟು ಇದು ಗೋಲ್ಡಲ್ಲಿ ತೊಗೊಂಡೆ. ಸೊ ಇದು ಎಲಿಫೆಂಟ್, ಇಲ್ಲಿ ಗ್ರೀನ್ದಿದೆ, ಆಮೇಲೆ ಸಪ್ರೇಟ್ ಇನ್ನೊಂದರಲ್ಲಿ ರೆಡ್ ಬರೋದು ಇದೆ. ಇದಕ್ಕೆ ಹಿಟ್ ಚೆನ್ನಾಗಿ ಕೊಟ್ಟಿದ್ದಾರೆ. ಲೈಕ್ ಅದಕ್ಕೆ ಅಷ್ಟು ಕ್ವಾಲಿಟಿ ಇರಲಿಲ್ಲ ಬ್ಯಾಕ್, ಇದರಲ್ಲಿ ಚೆನ್ನಾಗಿದೆ. ಬಟ್ ಹಿಂಗೇನು ಹಾಕ್ಕೊಳ್ಳಲ್ಲ, ಸೊ ಮ್ಯಾಕ್ಸ್ ಇಷ್ಟೇ ಹಾಕ್ಕೊತೀನಿ. ವಾವಲ್ವಾ, ಇಯರಿಂಗ್ಸ್ ಹಾಕ್ಕೊಳ್ಳೋಣ. ಇದು ನನಗೆ ತೆಗಿಯೋಕ್ಕೆ ಬರೋಲ್ಲಮ್ಮ, ಎಷ್ಟು ಹಾರ್ಡಾಗೈತೆ ಪ್ಲಾಸ್ಟಿಕ್. ಸಿಕ್ಕಾಪಟ್ಟೆ ಟೈಟ್ ಇದೆ, ಇದು ಹೊಸದಲ್ವಾ, ಅದಕ್ಕೆ ಅನ್ಸದೆ. ಒಂದು 2-3 ಸಲ ಯೂಸ್ ಮಾಡಿದ್ರೆ ಸರೋಗುತ್ತೆ. ಬಟ್ ನಂಗೆ ಯಾಕೆ ಇಯರಿಂಗ್ ಸ್ವಲ್ಪ ಗ್ರ್ಯಾಂಡ್ ಅನ್ನಿಸ್ತಾ ಐತೆ. ಇದು ಹಿಂಗೆ ಅಲ್ಲಾಡುತ್ತಲ್ಲ, ಚೆನ್ನಾಗೈತೆ. ಇದು ಅಷ್ಟೆ ಚೆನ್ನಾಗಿದೆ. ಇದು ಲೆಂತಾಗೂ ಚೆನ್ನಾಗಿದೆ, ಶಾರ್ಟಾಗೂ ಚೆನ್ನಾಗಿದೆ. ಸೊ ಇದು ಕ್ಲೋಸಪ್ ಸೇಮ್ ಡಿಸೈನ್ ಇದು, ಎಲಿಫೆಂಟ್ ಡಿಸೈನ್. ಇವಾಗ ತೆಗಿಯೋಕ್ಕಾಗದೇ ಇದ್ರೆ ಇರೋದು. ಓಕೆ, ನಿಮ್ಗೆ ಯಾವ್ದಾದ್ರು ಪ್ರಾಡಕ್ಟ್ ಲಿಂಕ್ ಬೇಕಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಅದ್ರದ್ದು ಲಿಂಕ್ ಮೆನ್ಷನ್ ಮಾಡ್ತೀನಿ. ಇದಂತೂ ನಿಜ ತುಂಬ ಚೆನ್ನಾಗಿದೆ. ಬಟ್ ನನ್ನ ಡ್ರೆಸ್ ಮೇಲೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ನಾನು ಬೇರೆ ಯಾವುದಾದ್ರು ಸಲ್ವಾರ್ ಹಾಕ್ಕೊಂಬರ್ಬೇಕಿತ್ತು, ಚೆನ್ನಾಗಿ ಕಾಣೋದು ಅಂತ ನನಗೆ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಬಂದು ಲೈಕ್ ಆ್ಯಂಟಿಕ್ ಥರ. ಇದು ನಿಜ ಗೋಲ್ಡ್ ಅಂದ್ಕೊಂಡ್ರೆ ಏನು, ಲೈಕ್ ಈವ್ನಿಂಗ್ ರಿಸೆಪ್ಷನ್ಸ್ ಎಲ್ಲ ಹೋಗ್ತಾರಲ್ಲ, ಅವ್ರು ಹಾಕ್ಕೊಂಡ್ರೆ ನಿಜ ಗೋಲ್ಡು ಅಂತಲೂ ಅಂದ್ಕೊತಾರೆ, ಅಷ್ಟು ಚೆನ್ನಾಗಿದೆ. ಇದು ನಾನು ತುಂಬ ದಿನ ಆಯಿತು ತೊಗೊಂಡು. ಇದು ಇಯರಿಂಗ್ಸು. ನನಗೆ ಚೈನ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಟ್ ಏನಂದರೆ ನಾನು ನೋಡಿದ ತಕ್ಷಣ ಇಷ್ಟಪಟ್ಟು ಆರ್ಡ್ರ್ ಮಾಡೋದನ್ನ ಡ್ಯಾಮೇಜ್ ಪೀಸ್ ಬಂದಿತ್ತು. ಸೊ ಎನಿವೇ ರಿಟರ್ನ್ ಮಾಡಿ ಬೇರೆದು ತೊಗೊಂಡೆ. ಆ್ಯಂಟಿಕ್ ಸೊ ಈ ಥರ ಇದು ಆಲ್ಮೋಸ್ಟ್ 3/4 ಲೆಂತ್ ಬರುತ್ತಲ್ವ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಇದು ಇಯರಿಂಗ್ಸು. ಇದು ಫುಲ್ ನೆಕ್ ಸೆಟ್ ಸಕ್ಕತ್ತಾಗಿದೆ. ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಲೈಕ್ ಮೀಶೋದಲ್ಲಿ ಒಂದೊಂದಕ್ಕೆ ಲೈಕ್ ಕಾಸ್ಟ್ಲಿ ಅನಿಸ್ಬೋದು, ಸ್ಟಿಲ್ ಒಂದೊಂದು ತುಂಬ ಚೆನ್ನಾಗಿದೆ. ಜಾಸ್ತಿ ಕಾಸ್ಟ್ಲಿನೂ ಅಲ್ಲ, ನಾನು ತೊಗೊಂಡ್ರೆಲ್ಲ ಅಂಡರ್ 500. ಯಾವುದೋ ಅಷ್ಟೊಂದು ದುಡ್ಡಿಲ್ಲ, ಎಲ್ಲ 500ಗಿಂತ ಕಮ್ಮಿ. ಲೋ ಬಜೆಟಲ್ಲಿ ತೊಗೊಬೇಕು. ಯಾಕಂದರೆ ಹೈ ಬಜೆಟ್ ಒಂದು ತೊಗೊಳ್ಳೋ ಬದಲು ಲೋ ಬಜೆಟ್ ಒಂದು 4-5 ತೊಗೋಬೋದು. ನೆಕ್ಸ್ಟ್ ಬಂದು ಆಕ್ಸಿಡೈಸ್ಡ್. ಮೇ ಬಿ ಡಿಸೈನು ಇವಾಗ ಆಯ್ತವಲ್ಲ, ನಾನು ತೊಗೊಂಡೆ ಸುಮಾರು ದಿನ ಆಯಿತು. ಇದು ಇಷ್ಟು ಚೆನ್ನಾಗಿದೆ. ಇನ್ನೊಂದೇನು ಗೊತ್ತಾ, ಇದು ಹಾಕ್ಕೊಳ್ಳೋದು ಹೆಂಗೆ ಅಂತ ನನಗೆ ಗೊತ್ತಿಲ್ಲ. ಹಿಂಗೆ ಹಾಕ್ಕೊಬೇಕಾ ಗೊತ್ತಿಲ್ಲ. ಸ್ಟಿಲ್ ನನಗೆ ನನ್ನ ಹತ್ರ ಒಂದೂ ಇರಲಿಲ್ಲ ಆಕ್ಸಿಡೈಸ್ ಅಂತ ತೊಗೊಂಡಿದ್ದು. ಹೆಂಗೋ ಒಂದು ಹಾಕೋಣ. ಬಟ್ ಹೆವಿ ವೆಯ್ಟ್ ಇದೆ ಇದು, ಲೈಕ್ ಸಿಕ್ಕಾಪಡೆ ವೆಯ್ಟ್ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಹಿಂಗೆ ಹಾಕ್ಕೊಳಕ್ಕೆ ಸಾಧ್ಯ, ಈ ಥರ. ಅದ್ರದ್ದು ಇಯರಿಂಗ್ಸ್ ನೋಡಿ ಈ ಥರ. ಓಕೆ, ಹಿಂಗೆ. ಸೊ ಇದು ಉಲ್ಟಾ ಹಾಕ್ಕೊಂಡಿದ್ದೀನಿ. ನಾನು ಹೇಳಿದ್ನಲ್ಲ, ನನಗೆ ಗೊತ್ತಿಲ್ಲ ಹೆಂಗೆ ಹಾಕೋಬೇಕಂತ. ಸೊ ಹೀಗೆ ಇಲ್ಲ, ಈ ಥರ ಬೇಡ ಅನ್ಸರೆ ಇಲ್ಲಿ ಸ್ವಲ್ಪ ಲೂಸ್ ಮಾಡಿಬಿಟ್ಟು ಹಿಂಗೆ ಹಾಕ್ಕೊಬೋದು. ಈ ಥರ ಹಾಕ್ಕೊಬೋದು. ಅಂದರೆ ಇವಾಗ ಸ್ವಲ್ಪ ಡೀಪ್ ಇದ್ದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಹಾಕ್ಕೊಂಡ್ರೆ ಟೀ ಶರ್ಟ್ ಆಗಿರೋದ್ರಿಂದ ಚೆನ್ನಾಗಿ ಕಾಣಿಸಲ್ಲ. ಬಟ್ ಸಿಕ್ಕಾಪಟ್ಟೆ ಸಕ್ಕತ್ತಾಗೈತೆ ಅಲ್ವಾ?
ಕ್ಯೂಟ್ ಇದೆ ಅಲ್ಲ, ಹಾಗೆ ನನ್ನ ಸೆಲೆಕ್ಷನ್ ಚೆನ್ನಾಗಿರುತ್ತೆ. ಬಟ್ ಏನಂದರೆ ಸ್ವಲ್ಪ ಟೈಮ್ ತೊಗೊಂಡು ಸೆಲೆಕ್ಟ್ ಮಾಡಬೇಕಷ್ಟೇ. ತುಂಬ ಚೆನ್ನಾಗಿರೋ ಸಿಗುತ್ತೆ, ಪೇಷನ್ಸಿಂದ ಹುಡುಕಬೇಕು. ನೆಕ್ಸ್ಟ್ ಬಂದು ಇದು ಟೆಂಪಲ್. ಇದರಲ್ಲಿ ಈ ಟೆಂಪಲ್ ಥರದ್ರಲ್ಲಿ ಗೋಲ್ಡ್ ಕಲರು ಇದೆ. ಗೋಲ್ಡಲ್ಲಿ ಬಂದರೆ ಕೆಳಗಡೆ ಪರ್ಲ್ ಇರುತ್ತೆ. ಸೊ ಇದು ಫುಲ್ ಆಕ್ಸಿಡೈಸ್ ಆಗಿರೋದ್ರಿಂದ ಜಸ್ಟ್ ಈ ಥರ ಇದೆ. ಸ್ವಲ್ಪ ಗ್ರ್ಯಾಂಡ್ ಆಯಿತು, ಬಟ್ ಚೆನ್ನಾಗಿದೆ. ಲೈಕ್ ದಿಸ್. ಚೆನ್ನಾಗೈತೆ ಅಲ್ವಾ? ಬಟ್ ನಂಗೆ ಸ್ವಲ್ಪ ಗ್ರ್ಯಾಂಡ್ ಅನಿಸುತ್ತೆ, ಬಿಕಾಸ್ ನಾನೆಲ್ಲ ಸಿಂಪಲ್ಲಾಗಿ ಇಷ್ಟಪಡ್ತೀನಲ್ಲ. ನನಗೊಂಚೂರು ಗ್ರ್ಯಾಂಡ್ ಅನಿಸುತ್ತೆ. ಬಟ್ ಗ್ರ್ಯಾಂಡಾಗಿ ಎಕ್ಸ್ಪೆಕ್ಟ್ ಮಾಡೋರಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇಲ್ಲ ಬರೀ ಸರ ಹಾಕ್ಕೊಬೇಕು, ಓಲೆ ಯಾವ್ದಾರು ಚಿಕ್ಕ ಸ್ಟರ್ಟ್ಸ್ ಇಟ್ಕೋಬೇಕು, ಹಾಗೆ ಆ ಥರ ಮಾಡ್ಕೋಬೇಕು. ನಮ್ಗೆ ಯಾವ್ದಾದ್ರು ಸೆಟ್ ತೊಗೊಂಡಾಗ ನಮಗೆ ನೆಕ್ಸ್ಟ್ ಸೆಟ್ ದೊಡ್ಡದು ಅನ್ಸಿದ್ರೆ ಇಯರ್ ಸ್ಟಡ್ಸು ಚಿಕ್ಕದಿಕ್ಕೊಬೇಕು. ಇಲ್ಲ ಇಯರ್ದೇ ತುಂಬ ದೊಡ್ಡದಾಗಿ ಬಂದಿತ್ತು ಚಿಕ್ಕದಕ್ಕಿಂತ ಅಂದರೆ ಬರೀ ಇಯರ್ದು ಹಾಕ್ಕೊಬೋದು ಅಷ್ಟೇ. ನೆಕ್ಗೆ ಚೈನ್ ಹಾಕ್ಕೊಳ್ಳೇಬೇಕಂತ ಏನಿಲ್ಲ, ಹಾಗೆ. ಸೊ ಗೊತ್ತಲ್ಲ. ಓಕೆ ಗಾಯ್ಸ್, ಮುಗೀತು ನಂದು ಮೀಶೋ ಜ್ಯುವೆಲರಿ ಕಲೆಕ್ಷನ್. ಸಿಕ್ಕಾಪಟ್ಟೆ ಮಿನಿಮಲ್ ಆಗಿದೆ ಅಲ್ಲ. ಅಂದರೆ ನಾನು ಇನ್ನೂ ನೋಡ್ತಾ ಇದ್ದೀನಿ ಯಾವ್ದು ತುಂಬ ಚೆನ್ನಾಗಿದೆ. ಲೈಕ್ ನಾನು ಇನ್ನೊಬ್ಬರು ರೆಫರೆನ್ಸ್ ಮಾಡ್ತೀನಿ ಅಂದರೆ ಅದು ಚೆನ್ನಾಗಿರಬೇಕು. ಫಸ್ಟ್ ನಾನು ಯೂಸ್ ಮಾಡಿದೆ ಅಲ್ಲ, ನಾನು ಬೇರೆಯವ್ರಿಗೆ ತೊಗೊಳ್ಳಿ ಅಂತ ಹೇಳೋಕ್ಕೆ ಸಾಧ್ಯ. ಅದಕ್ಕೆ ನಾನು ತರಿಸ್ಕೊತೀನಿ, ಚೆನ್ನಾಗಿದ್ರೆ ಅಷ್ಟೇ ರಿವ್ಯೂ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನನಗೆ ಇದು ತುಂಬ ಅಂದರೆ ತುಂಬ ಇಷ್ಟ ಆಯ್ತು, ಅದಕ್ಕೆ ರಿವ್ಯೂ ಮಾಡ್ತಾ ಇರೋದು. ಸೊ ಇದರಲ್ಲಿ ನಿಮ್ಗೆ ಯಾವ್ದಾದ್ರು ಪ್ರಾಡಕ್ಟ್ ಲಿಂಕ್ ಬೇಕಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಓಕೆನಾ? ನಾನು ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.